ಮಾಡ್ತಾ ಇದೀವಿ ಮಹಾಜನರೇ, ಇದೇನು ರಸ್ತೆ ಉದ್ದ ಇವತ್ತು ಮುಸಲ್ಮಾನರು ರಸ್ತೆಗಳಿದ್ದಾರೆ, ಎಲ್ಲರ ಕೈಯಲ್ಲೂ ಸಹ ಒಂದು ಬ್ಯಾನರ್ ಇದೆ, ಒಂದು ಪೋಸ್ಟರ್ ಇದೆ, ಏನಿದು ಅಂತೇಳಿ ನಿಮಗೆ ಆಶ್ಚರ್ಯ ಆಗಿರ್ಬೋದು. ಸ್ನೇಹಿತರೆ, ಇವತ್ತಿನ ದಿನ ಶುಕ್ರವಾರ ನಮಾಜ್ ಆದ ನಂತರ ಅಂಜುಮನ್ ಇಸ್ಲಾಮಿ ಮುಸ್ಲಿಮೀನ್ ವತಿಯಿಂದ ಒಂದು ಪ್ರೊಟೆಸ್ಟ್ನ ಮಾಡಿದ್ದಾರೆ. ಯಾಕೆ ಅಂದರೆ ನಾಜಿಯಾ ಇಲಾಹಿ ಖಾನ್ ಅನ್ನುವ ಒಂದು ಮುಸ್ಲಿಂ ಮಹಿಳೆ, ಇವರು ಮುಸ್ಲಿಂ ಆಗಿದ್ದಾರೆ. ಈಗ ಸುಮಾರು ನಮ್ಮ ದೇಶದಲ್ಲಿ ಹೇಟ್ ಸ್ಪೀಚಸ್ಗಳನ್ನು ಕೊಡೋದು ಗಣ್ಯ ವ್ಯಕ್ತಿ ಬಗ್ಗೆ. ಆದರೆ ಇವರು ಏನು ಮಾಡಿದ್ದಾರೆ, ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಮ್ಮ ಐಷಾ ರದಿಯಲ್ಲಾಹು ಅನ್ಹಾ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು, ಬ್ಯಾಡ್ ಕಾಮೆಂಟ್ಸನ್ನು ಮಾಡಿದ್ದಾರೆ. ಇದು ಬ್ಯಾಡ್ ಕಾಮೆಂಟ್ಸು ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಬಗ್ಗೆ ಮಾಡಿದ್ದಾರೆ ಮತ್ತು ಅಮ್ಮ ಐಷಾ ರದಿಯಲ್ಲಾಹು ಅನ್ಹಾ ಅವ್ರ ಬಗ್ಗೆ ಮಾಡಿರೋದ್ರಿಂದ ಮುಸ್ಲಿಂ ಸಮಾಜಕ್ಕೆ ಭಾಳನೇ ಸಿಟ್ಟನ್ನು ತಂದಿದೆ. ಸ್ನೇಹಿತರೆ, ಈ ಥರ ಹೇಳಿಕೆಗಳು ಕೊಟ್ಟು ಯಾವುದೋ ಒಂದು ನಮಗೆ ಪೋಸ್ಟ್ ಸಿಗ್ಬಿಡತ್ತೆ, ಯಾವುದೋ ಒಂದು ನಮಗೆ ದೇಶದಲ್ಲಿ ಹೆಸರಾಗ್ಬಿಡುತ್ತೆ, ಬ್ಯಾಡ್ ಹೆಸರಾದ್ರೂ ಸಹ ಹೆಸರಾಗ್ಬಿಡುತ್ತೆ. ನಾವು ದೇಶದಾಗ ಏನೋ ಒಂಥರ VIP ಥರ ಆಗಿಬಿಡ್ಬೋದು, ನಮಗೆ ಪ್ರೊಟೆಕ್ಷನ್ ಸಿಗ್ಬಿಡುತ್ತೆ. ಈ ಥರ ಭಾವನೆಗಳನ್ನೆಲ್ಲ ಇಟ್ಕೊಂಡು ಸುಮಾರು ಜನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ಒಂದು ಸಮಾಜದ ಬಗ್ಗೆ, ಗಣ್ಯ ವ್ಯಕ್ತಿಗಳ ಬಗ್ಗೆ ಹೇಟಾಗಿ ಸ್ಪೀಚ್ ಕೊಟ್ಬಿಡೋದು. ಆಮೇಲೆ ಇಡೀ ಊರೆಲ್ಲ ಅವ್ರ ಹೆಸರಲ್ಲಿ ಪ್ರೊಟೆಸ್ಟ್ ಆದಾಗ ಅವ್ರು ಏನೋ ಒಂದು ದೊಡ್ಡ ಲೀಡರ್ ಥರ ಆಗ್ತಾರೆ ಅಂತ. ದೇವರಣೆಗೂ ಆ ಥರ ಕೆಲವು ಕಡೆ ಆಗಲ್ಲ, ಕೆಲವೊಂದು ಸಂದರ್ಭದಲ್ಲಿ ಆ ಥರ ಆಗೋಕ್ಕೆ ಕಾರಣ ಇದೆ. ಸ್ನೇಹಿತರೆ, ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಈ ಥರ ಹೇಳಿರೋದ್ರಿಂದ ಇವತ್ತು ಭದ್ರಾವತಿಯಾದ್ಯಂತ ಸಾವಿರಾರು ಮುಸ್ಲಿಂ ಬಾಂಧವರು ಒಂದು ಮಹಾ ಪ್ರೊಟೆಸ್ಟನ್ನು ಹೊಂದಿದ್ರು. ಈ ಮಹಾ ಪ್ರೊಟೆಸ್ಟು ಟಿಪ್ಪು ಸರ್ಕಲಿಂದ ರಂಗಪ್ಪ ಸರ್ಕಲ್ ತನಕ ಬಂದು ಇಲ್ಲಿಂದ ನಮ್ಮ ತಹಸೀಲ್ದಾರಿಗೆ ಮನವಿ ಪತ್ರವನ್ನು ಕೊಟ್ಟು ಈ ಒಂದು ಪ್ರೊಟೆಸ್ಟನ ಅಂತ್ಯವಾಗಿದೆ. ಇದಕ್ಕೆ ಸಾವಿರಾರು ಮುಸ್ಲಿಂ ಬಾಂಧವರು ಮತ್ತು ಅಂಜುಮನ್ ಇಸ್ಲಾಮಿ ಮುಸ್ಲಿಮೀನಿನ ಕಮಿಟಿಯ ಸದರ್ ಜನಾಬ್ ಅಯ್ಯೂಬ್ ಸಾಬ್ ಅವರು, ಸುಲ್ತಾನ್ ಸಾಬ್ ಅವರು, ಸುಮಾರು ಜನ ಗಣ್ಯ ವ್ಯಕ್ತಿಗಳು ಸಹ ಬಂದಿದ್ದರು. ಮತ್ತು ನಮ್ಮ ಭದ್ರಾವತಿಯ ಪೊಲೀಸ್ ಸ್ನೇಹಿತರೆ, ಭದ್ರಾವತಿಯ ಪೊಲೀಸಿಗೆ ನಾನು ಸೈಯದ್ ಗಫಾರ್ ನನ್ನ ಕಡೆಯಿಂದ ಅವರಿಗೆ ಒಂದು ಧನ್ಯವಾದ, ಒಂದು ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಪೊಲೀಸೇ ಎಲ್ಲದಕ್ಕಿಂತ ಮೇಲು. ಪೊಲೀಸ್ ಮನಸ್ಸು ಮಾಡಿದರೆ ಯಾರೋ ಒಬ್ಬ ಸಣ್ಣ ಹುಡುಗನ ಹತ್ರ ಒಂದು ಪೆನ್ನು ಸಹ ಕದಿಯೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಅದೇ ಥರ ನಮ್ಮ ಪೊಲೀಸ್ನವರ ಬೆಂಬಲ ಇಡೀ ಸಮಾಜದ ಬಡೂರು ಜನರ ಮೇಲೆ, ಇಡೀ ಸಮಾಜದ ಒಳ್ಳೆ ಜನರ ಮೇಲೆ, ಇಡೀ ಸಮಾಜದ ಗಣ್ಯ ವ್ಯಕ್ತಿಗಳ ಮೇಲೆ, ಇಡೀ ಸಮಾಜದ ಕೂಲಿ ಕಾರ್ಮಿಕರ ಮೇಲೆ, ಎಲ್ಲರ ಮೇಲೂ ಸಹ ಪೊಲೀಸ್ನವರು ಸಹ ಸಹಾಯಕ್ಕೆ ಬರ್ತಾರೆ. ಭಾಳ ಒಳ್ಳೆ ಒಂದು ಬೆಳವಣಿಗೆ ಭದ್ರಾವತಿಯ ಪೊಲೀಸು. ಎಲ್ಲರಿಗೂ ಸಹ ನಾವು ಇದ್ದೀವಿ ನಿಮ್ಮ ಜೊತೆಯಲ್ಲಿ, ನೀವೇನು ಚಿಂತೆ ಮಾಡಬೇಡ್ರಿ ಅನ್ನೋ ರೀತಿಯಲ್ಲಿ ಭದ್ರಾವತಿಯ ಪೊಲೀಸ್ ಇದೆ. ಆದ್ದರಿಂದಾಗಿ ಎಲ್ಲರಿಗೂ ಸಹ ಈ ಒಂದು ಪ್ರೊಟೆಸ್ಟಿನ ಬಗ್ಗೆ ಒಂದು ತಿಳುವಳಿಕೆ, ಯಾಕೆ ಈ ಪ್ರೊಟೆಸ್ಟ್ ಆಯಿತು, ಯಾಕೆ ಇಷ್ಟು ಜನ ಮುಸ್ಲಿಂ ಬಾಂಧವರು ಇವತ್ತು ರೋಡಿಗಿಳಿದಿದ್ರು, ಎಲ್ಲರೂ ಸಹ ನಾರೆಗೆ ತಕ್ಬೀರ್ ಅಲ್ಲಾಹು ಅಕ್ಬರ್ ಯಾ ರಸೂಲ್ ಅಲ್ಲಾ ಅನ್ನುವ ನಾರಗಳಿಂದ ಇವತ್ತು ಇಡೀ ಟಿಪ್ಪು ಸರ್ಕಲಿಂದ ರಂಗಪ್ಪ ಸರ್ಕಲ್ ತನಕ ಘೋಷಣೆಗಳನ್ನು ಕೂಗ್ತಾಯಿದ್ರು. ಇದು ನಾಜಿಯಾ ಖಾನಿಗೆ ಅರೆಸ್ಟ್ ಮಾಡಬೇಕು, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಇಂಥ ಹೇಳಿಕೆ ಕೊಡೋರು ಸಮಾಜಕ್ಕೆ ಬೇಡ. ಹಿಂದೂ ಬಗ್ಗೆ ಹೇಳಲಿ, ಮುಸ್ಲಿಂ ಬಗ್ಗೆ ಹೇಳಲಿ, ಯಾರ ಬಗ್ಗೆನಾರು ಹೇಳಲಿ, ಹೇಟ್ ಸ್ಪೀಚ್ ಕೊಟ್ಟವರಿಗೆ ಅದು ಶಿಕ್ಷೆ ಹಾಕಿರ್ಬೋದು. ಅದು ಮುಸ್ಲಿಮೇ ಯಾರ ಬಗ್ಗೆನಾರು ಹೇಳಿದ್ರು ಅವನಿಗೂ ಶಿಕ್ಷೆ ಆಗಬೇಕು, ಹಿಂದೂ ಹೇಳಿದ್ರು ಅವನಿಗೂ ಶಿಕ್ಷೆ ಆಗಬೇಕು. ಯಾರೇ ಹೇಳಲಿ, ಯಾವುದೇ ಜಾತಿ ಧರ್ಮದ ಬಗ್ಗೆ ಮಾತಾಡೋರಿಗೆ ಎಲ್ಲರಿಗೂ ಒಂದು ಒಳಗೆ ಹಾಕುವ ಕಾನೂನು ತರಬೇಕು.